ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಚಾಲೆಂಜಲ್ಲಿ ಡೇ 14. ಸೊ 2ನೇ ವಾರದ ಲಾಸ್ಟ್ ವಿಡಿಯೋ ಇದು. ಸೊ ನಾಳೆ 15th ಡೇ ಅಲ್ಲ, ನಾಳೆ ಒಂದು ಹೊಸ ಚೇಂಜಸ್ಸಿಂದ ಈ ಚಾಲೆಂಜಲ್ಲಿ 3rd ವೀಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಾಳೆನ ವಿಡಿಯೋ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಆಯಿತಾ? ಸೊ ಮೊದಲೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ಏನೆಲ್ಲ ತೊಗೊಂಡೆ, ನನ್ನ ಫುಡ್ ರೊಟೀನ್ ಯಾವ ಥರ ಇತ್ತು. ಸೊ ಡೈಲಿ ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಅಡುಗೆನೇ ತೊಗೊಳ್ತಿರೋದ್ರಿಂದ ತುಂಬ ಸಿಂಪಲ್ ಅನಿಸ್ತಿದೆ. ಏನೋ ಅದು ಸ್ಪೆಷಲಾಗಿ ಮಾಡಬೇಕು, ಇದು ಸ್ಪೆಷಲಾಗಿ ಅಡುಗೆ ಮಾಡಬೇಕು ಅಂತ ಏನೂ ಇಲ್ಲವೇ ಇಲ್ಲ. ಸೊ ಹಾಗಾಗಿನೇ ಈ ಚಾಲೆಂಜೆಲ್ಲ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ? ಇನ್ನೇನು 1 ವೀಕ್ ಇದೆ ಅಷ್ಟೇ. ಸೊ ನಿಮಗೆಲ್ಲ ಯಾವ ಥರ ಚೇಂಜಸ್ ಅನ್ನಿಸ್ತಾ ಇದೆನಾ? ಆ್ಯಂಡ್ ಮೇಯ್ನಾಗಿ ಈ 2 ವೀಕ್ಸ್ ಯಾರೆಲ್ಲ ಫಾಲೋ ಮಾಡಿದ್ದೀರಲ್ಲ, ಏನೆಲ್ಲ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ, ಹಾಗೆ ಏನು ಚೇಂಜಸ್ ಅನ್ನಿಸ್ತಾ ಇದೆ ಅನ್ನೋದನ್ನ ನನಗೆ ಮರಿದೇನೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಇವತ್ತು ಬಂದುಬಿಟ್ಟು ಡೇ 14. ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ ಬನ್ನಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ 8:30ಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತು, ಆರಾಧ್ಯದ ರಿಸಲ್ಟ್ಸ್ ಅಂತ ಹೇಳಿದ್ನಲ್ಲ. ಸೊ ಅವ್ರಿಗಿರುತ್ತೋ ಇಲ್ಲೋ ಎಕ್ಸೈಟ್ಮೆಂಟ್ ನಮಗೆ ಪೇರೆಂಟ್ಸ್ ಆಗಿ, ಯಾಕಂದರೆ ಅವರು ಎಕ್ಸಾಮ್ ಟೈಮಲ್ಲಿ ಅವ್ರ ಜೊತೆ ನಾವು ಸ್ಟೂಡೆಂಟ್ಸ್ ಆಗಿ ನಾವು ಪ್ರಿಪೇರ್ ಆಗಿ ಅವ್ರಿಗೂ ಪ್ರಿಪೇರ್ ಮಾಡಿಸ್ತಿರ್ತೀವಿ. ಸೊ ನನಗಂತೂ ನಿಜವಾಗ್ಲೂ ಎಕ್ಸೈಟ್ಮೆಂಟ್ ಇತ್ತು. ಹೋಗಿ ರಿಸಲ್ಟ್ ಎಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿ ತೆಗೆದಿದ್ದಾಳೆ ಮಾರ್ಕ್ಸ್ ಎಲ್ಲನೂ. ಆ್ಯಂಡ್ ಹಾಗಾಗಿ ರೆಡಿಯಾಗಿ ಸ್ಕೂಲಿಗೆ ಹೋಗೋದಕ್ಕೂ ಮುಂಚೆನೇ ನಾವು 8x8 ರೂಲ್, 8 ಗ್ಲಾಸ್ ನೀರು ತೊಗೋಬೇಕಲ್ಲ. ಸೊ ಬೆಳಗ್ಗೆ ಎದ್ಮೇಲೆ 1 ಗ್ಲಾಸು, ಆ್ಯಂಡ್ ಸ್ನಾನ ಆಗೋದಕ್ಕೂ ಮುಂಚೆ 1 ಗ್ಲಾಸ್, ಆ್ಯಂಡ್ ಬ್ರೇಕ್ಫಾಸ್ಟ್ಗೂ ಮುಂಚೆ 1 ಗ್ಲಾಸು. ಸೊ ಇದನ್ನೆಲ್ಲ ತೊಗೊಂಡು ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿರೋದು ಇವತ್ತಂದರೆ ಅವಲಕ್ಕಿ. ಆಲ್ಮೋಸ್ಟ್ ಜಾಸ್ತಿ ಮನೇಲಿ ಎಲ್ಲರಿಗೂ ಇಷ್ಟಪಡೋದು ಅವಲಕ್ಕಿ ಒಗ್ಗರಣೆ. ಸೊ ಅವಲಕ್ಕಿನ ಜಾಸ್ತಿ ಮಾಡ್ತಿರ್ತೀನಿ, ಅಥವಾ ಶಾವಿಗೆ ಉಪ್ಪಿಟ್ಟು. ಇವತ್ತು ಬ್ರೇಕ್ಫಾಸ್ಟಿಗೆ ಪನ್ನೀರ್ನ ಮಿಕ್ಸ್ ಮಾಡಿಬಿಟ್ಟು ಅವಲಕ್ಕಿನ ಮಾಡಿದ್ದೆ. ಅದ್ರ ಜೊತೆಗೆ ನಮ್ಮ ಪ್ಲೇಟ್, ನಮ್ಮದು ಏನೆಲ್ಲ ರೂಲ್ಸ್ ಇದ್ದಾವಲ್ಲ ಅದನ್ನೆಲ್ಲ ಫಾಲೋ ಮಾಡಬೇಕು ಕಂಪಲ್ಸರಿ. 1 ಟೇಬಲ್ ಸ್ಪೂನಷ್ಟು ಸೀಡ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಪ್ರೋಟೀನ್ಗೋಸ್ಕರ ನಿನ್ನೆ ಕಾಳು ಜಾಸ್ತಿನೇ ಕುದಿಸಿಟ್ಟಿದ್ದೆ. ಅದೇ ಕಾಳನ್ನ ನಾನು ಸ್ವಲ್ಪ ಪ್ರೋಟೀನ್ ಸೋರ್ಸ್ ಆಗಿ ತೊಗೊಂಡಿದ್ದೀನಿ ಮಾರ್ನಿಂಗು. ಆ್ಯಂಡ್ ಆ್ಯಪಲ್ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಬಂದುಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟು. ಸೊ ನಾನು ಬ್ರೇಕ್ಫಾಸ್ಟ್ ಮಾಡಿರೋದು, ನಾವು ಈ 2nd ವೀಕಲ್ಲಿ 14:10 ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾ ಇದ್ದೀವಲ್ಲ. ಸೊ ಅರೌಂಡ್ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು 10:30 ಆಗಿತ್ತು ನೋಡಿ. ಈ ಟೈಮಲ್ಲಿ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಈ ಎಲ್ಲ ಥರದ್ದು ಮನೆಯಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್ ಏನಿರುತ್ತೆ ನೋಡಿರಿ, ಇಡ್ಲಿ, ಪಡ್ಡು, ದೋಸೆ, ಶಾವಿಗೆ ಉಪ್ಪಿಟ್ಟು, ಏನು ರವೆ ಉಪ್ಪಿಟ್ಟು, ಒಗ್ಗರಣೆ, ಮಂಡಕ್ಕಿ ಒಗ್ಗರಣೆ, ಈ ಥರದ್ದು ನಾರ್ಮಲಾಗಿ ಮಾಡೋ ಅಂಥದ್ದು. ಸೊ ಈ ಥರದ್ದೆಲ್ಲ ಮಾಡಿದಾಗ ಯಾವ ಥರ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವು, ಅದನ್ನು ನಮ್ಮ ಡಯಟ್ ಫುಡ್ ಥರ ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ವೀಡಿಯೋಸಲ್ಲಿ ಐಡಿಯಾಸ್ ಕೊಡ್ತಾನೆ ಬಂದಿದ್ದೀನಿ. ನಾವು ಎಕ್ಸ್ಟ್ರಾ ಪ್ರೋಟೀನ್ ಸೋರ್ಸ್ ಯಾವ ಥರ ಎಲ್ಲ ಆ್ಯಡ್ ಮಾಡ್ಕೋಬೋದು ಅಂತ. ವೆಜಿಟೇರಿಯನ್ಸ್ ಆಗಿದ್ದರೆ, ಎಗ್ ತಿಂದೇ ಇರೋರು ಏನು ಮಾಡ್ಬೋದು. ಸೊ ಈ ಥರ ಸಾಕಷ್ಟು ಐಡಿಯಾಸ್ ನಿಮಗೆ ಈ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ನಾನು ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗ್ತಾ ಇದೆ ಅಂತ ನಿಮ್ಮ ಕಮೆಂಟ್ಸ್ ನೋಡಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ ಆದಮೇಲೆ 5 ಮಿನಿಟ್ಸ್ ವಾಕ್ ಮಾಡಿ, ಮನೇಲೇ ವಾಕ್ ಮಾಡಿ ಮುಗಿಸ್ಕೊಂಡೆ. ಸೊ ಅದು ರೂಲಲ್ಲ, ಎವ್ರಿ ಮೀಲ್ ಆದಮೇಲೆ ಕಂಪಲ್ಸರಿಯಾಗಿ ಮಿನಿಮಮ್ 5 ನಿಮಿಷ ವಾಕ್ ಮಾಡಬೇಕು. ಸೊ ಮಧ್ಯಾಹ್ನ ಊಟದಕ್ಕೂ ಮುಂಚೆ 1 ಗ್ಲಾಸ್ ನೀರು ಕುಡ್ದಿದ್ದೀನಿ. ಮಿನಿಮಮ್ ಹಾಫ್ ಆನ್ ಅವರ್ ಬಿಫೋರೇ ತೊಗೋಬೇಕು. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಬಂದರೆ 1 ಜೋಳದ ರೊಟ್ಟಿ, ಸ್ವಲ್ಪ ವೈಟ್ ರೈಸ್, ಕುದಿಸಿರುವಂಥ ಕಡಲೆಕಾಳು, ಹಾಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಸೊ ಇದಾಗಿತ್ತು ಇವತ್ತಿಂದು ಲಂಚು. ಆ್ಯಂಡ್ ಇವತ್ತೇನಾಯ್ತು ಗೊತ್ತಾ, ನಾನು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ತೊಗೊಂಡಿದ್ನಲ್ಲ. ಯೂಶ್ವಲಿ ನನಗೆ ಅವಲಕ್ಕಿ ತೊಗೊಂಡ್ರೆ ಮಧ್ಯಾಹ್ನ ಬೇಗ ಹೊಟ್ಟೆನೇ ಹಶ್ವಾಗೋದಿಲ್ಲ. ನಿಮ್ಮೆಲ್ಲರಿಗೂ ಹಂಗೇನಾ ಹೇಳಿ? ಯಾಕಂದರೆ ಅದು ಡೈಜೆಷನ್ ಸರಿಗೆ ಆಗಿರೋದಿಲ್ವೋ ಇಲ್ಲೋ ಏನೋ ಗೊತ್ತಿಲ್ಲ, ಸರಿಯಾಗಿ ಹೊಟ್ಟೆ ಹಶ್ವಾಗೋದಿಲ್ಲ. ಸೊ ಇಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಯಾವಾಗ ಹೊಟ್ಟೆ ಹಶ್ವಾಗುತ್ತಲ್ಲ ಆವಾಗೇ ನಾನು ಊಟ ಮಾಡೋದು. ಅನ್ನೆಸೆಸರಿಯಾಗಿ ಸುಮ್ಮನೆ ತಿನ್ನೋದ್ರಿಂದ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ಮಧ್ಯಾಹ್ನ ಊಟನ ತುಂಬಾ ಲೇಟ್ ಮಾಡಿದೆ. ಅರೌಂಡ್ 3:30 ಅನಿಸುತ್ತೆ ಈ ಟೈಮಿಂಗ್ ಮಾಡಿಕೊಂಡೆ. ಬಟ್ ನಾವು ಈವ್ನಿಂಗ್ ವರ್ಕೌಟ್ಸ್ ಮಾಡಿದ್ರೆ ಮಧ್ಯಾಹ್ನ ಊಟ ಬೇಗ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಯಾವ ಥರ ಬ್ಯಾಲೆನ್ಸ್ ಮಾಡಿಕೊಂಡೆ ಅಂದರೆ, ವರ್ಕೌಟ್ಸ್ ನಾನು ಡೈಲಿ ಅರೌಂಡ್ 5:30 ಈ ಟೈಮಲ್ಲಿ ಮಾಡ್ಕೊಂಡು ಬಿಡ್ತೀನಿ. 5:15, 5:30, ಯಾಕಂದರೆ ಆ ಟೈಮಲ್ಲಿ ಲಡ್ಡುನ ಕರ್ಕೊಂಡು ಅಜ್ಜಿ ಪಾರ್ಕಿಗೆ ಹೋಗಿರ್ತಾರೆ. ಸೊ ಈ ಟೈಮಲ್ಲಿ ವರ್ಕೌಟ್ಸ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಇವತ್ತು ಮಧ್ಯಾಹ್ನ ಲೇಟ್ ಊಟ ಮಾಡಿರೋದ್ರಿಂದ ನಾನು ವರ್ಕೌಟ್ಸ್ನ ಅರೌಂಡ್ 8 ಗಂಟೆ ಈ ಟೈಮಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಸೊ ನಾವು ಮಧ್ಯಾಹ್ನ ಊಟಕ್ಕೆ ಮತ್ತು ವರ್ಕೌಟ್ಸ್ಗೆ ಗ್ಯಾಪ್ ಇರಲೇಬೇಕು. ಮಿನಿಮಮ್ ಒಂದು 3 to 4 ಅವರ್ಸ್ ಆ ಥರ ನೋಡ್ಕೊಳ್ಳಿ.
ಮಧ್ಯಾಹ್ನ ಊಟ ಆದಮೇಲೆ ಬೇಕಿದ್ದರೆ 1 ಗ್ಲಾಸಷ್ಟು ಮಜ್ಜಿಗೆ, ತಿಳಿ ಮಜ್ಜಿಗೆನ ತೊಗೊಳ್ಬೋದು. 1 ಸ್ಪೂನು 1.5 ಸ್ಪೂನಷ್ಟು ಮೊಸರಿಂದ ಮಾಡ್ಕೊಂಡಿರುವಂಥ ಮಜ್ಜಿಗೆ. ಅದರಲ್ಲಿ ಬೇಕಿದ್ದರೆ ಸ್ವಲ್ಪ ಜೀರಿಗೆ ಮತ್ತು ಪುದೀನ ಹಾಕ್ಬಿಟ್ಟು ಮಸಾಲ ಮಜ್ಜಿಗೆ ಥರ ಮಾಡ್ಕೊಂಡು ಕುಡಿಬೋದು. ಇವಾಗ ಸಮ್ಮರ್ ಇದೆಯಲ್ಲ, ಹಾಗಾಗಿ ತುಂಬ ಜನ ಕೇಳ್ತಿರ್ತೀರ ನಿಮ್ಗೆ, ಅಥವಾ ಇನ್ ಬಿಟ್ವೀನ್ ನಿಮ್ಗೇನಾದರೂ ಹೊಟ್ಟೆ ಹಶ್ವಾದಾಗ ಸೌತೆಕಾಯಿ ಅಥವಾ ಮೊಳಕೆ ಬರ್ಸಿರೋವಂಥ ಹೆಸರು ಕಾಳು ಆಗಿರ್ಬೋದು, ಸ್ಪ್ರೌಟ್ಸು, ಸೊ ಅಂಥವನ್ನ ನೀವು ತೊಗೋಬೋದು. ಆ್ಯಂಡ್ ನಾನಿಲ್ಲಿ ಮಧ್ಯಾಹ್ನ ಊಟ ಆದಮೇಲೆ 5 ಮಿನಿಟ್ಸ್ ವಾಕ್ ಮಾಡಿಕೊಂಡು ಮುಗಿಸ್ಕೊಂಡಿದ್ದೀನಿ. ಇವೆಲ್ಲ ನೀವು ಸ್ಟಾರ್ಟಿಂಗಲ್ಲಿ ಫಾಲೋ ಮಾಡೋದಕ್ಕೆ ಸ್ವಲ್ಪ ಮರ್ತೋಗ್ಬೋದು, ಇಲ್ಲ ಕಷ್ಟ ಆಗ್ಬೋದು. ಬಟ್ ಒನ್ಸ್ ಇದು ನಾನು ಅದಕ್ಕೆ 21 ಡೇಸ್ ಚಾಲೆಂಜ್ ತೊಗೊಂಡಿರೋದು. ಯಾವುದೇ ಆಗಲಿ 21 ಡೇಸ್ ಕಂಟಿನ್ಯೂಯಸ್ ಆಗಿ ಮಾಡಿದ್ರೆ ಅದು ನಮ್ಮ ಹ್ಯಾಬಿಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಥರ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡ್ತಾ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೋದು. ನಮ್ಮ ಲೈಫ್ ಸ್ಟೈಲ್ ಅಷ್ಟೇ ಅಲ್ಲ, ನಮ್ಮ ಫ್ಯಾಮ್ಲಿಯಲ್ಲಿರೋ ಅಂಥ ಎಲ್ಲರ ಲೈಫ್ ಸ್ಟೈಲು ನಾವು ಚೇಂಜ್ ಮಾಡಿ ಹೆಲ್ದಿ ಲೈಫ್, ಈಗಿನ ಕಾಲದಲ್ಲಿ ಹೆಲ್ತೇ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟು. ಸೊ ಅದಕ್ಕೆ ಹೇಳೋದು, ಈಗಿಂದ ಅಟ್ಲೀಸ್ಟ್ ಹೆಲ್ತ್ ಕಡೆ ಗಮನ ಕೊಟ್ಕೊಂಡು, ಮೇಯ್ನಾಗಿ ಹೌಸ್ ವೈಫ್ಗಳು ಎಲ್ಲರ ಕಡೆ ಗಮನ ಕೊಡ್ತಾರೆ, ಬಟ್ ಅವ್ರದ್ದು ಏನು ಸೆಲ್ಫ್ ಕೇರ್ ಅನ್ನೋದು ಮರೆತುಬಿಟ್ಟು ಸರಿಯಾಗಿ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಇರುವಂಥ ಫುಡ್ನ ತೊಗೊಳ್ದೇ ಇರೋದು, ಆ್ಯಂಡ್ ಮಿಕ್ಕಿರೋದು ಮನೆಯಲ್ಲೆಲ್ಲರೂ ತಿಂದು ಉಳಿದಿರೋಂಥ ಮಿಕ್ಕಿರೋದು ತಿನ್ನೋದು. ಸೊ ಈ ಥರ ಎಲ್ಲ ಮಾಡಿದಾಗ ನಮ್ಮ ಬಾಡಿಗೆ ಸಿಗಬೇಕಾಗಿರುವಂಥ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ ಸಿಗದೆ ಹೋಗುತ್ತೆ. ಸೊ ಹಾಗಾಗಿನೇ ತುಂಬ ಲೇಡೀಸಲ್ಲಿ ಹೇರ್ ಫಾಲ್ ಪ್ರಾಬ್ಲಮ್ ಇರುತ್ತೆ, ಆ್ಯಂಡ್ ಸ್ಕಿನ್ ಎಲ್ಲ ತುಂಬ ಡ್ಯಾಮೇಜ್ ಆಗ್ತಿರುತ್ತೆ. ಸೊ ಈ ಥರದ್ದು ಎಲ್ಲ ಏನು ಅಂದರೆ ನಾವು ತೊಗೊಳ್ಳೋವಂಥ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಲ್ಮೋಸ್ಟ್ 90%. ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿನೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನೀವು ವರ್ಕೌಟ್ಸ್ ಮಾಡೋದಕ್ಕೆ ಜಸ್ಟ್ 5 ಮಿನಿಟ್ಸ್ 10 ಮಿನಿಟ್ಸಿಂದನೇ ಸ್ಟಾರ್ಟ್ ಮಾಡಿ. ಅದು ಎಷ್ಟು ಚೇಂಜಸ್ ಆಗುತ್ತೆ ನಿಮಗೆ ಮುಂದೆ ಫ್ಯೂಚರಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದೊಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಲೇಡೀಸಲ್ಲಿ, ನಿಮ್ಮ ಬಗ್ಗೆ ನೀವು ಸೆಲ್ಫ್ ಕೇರ್ ತೊಗೊಳ್ಳೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಧಾನವಾಗಿ ನಿಮ್ಮನ್ನ ನೋಡಿ ಮನೆಯಲ್ಲೂ ಎಲ್ಲರೂ ಮಕ್ಕಳೂ ಕಲಿತಾರೆ ಅಂತ ಹೇಳ್ತೀನಿ. ಹಾಗಂತ ಹೇಳ್ಬಿಟ್ಟು ತುಂಬ ಕ್ರೇವಿಂಗ್ಸ್ ಇರುತ್ತೆ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಎಲ್ಲರಿಗೂ ಇರುತ್ತೆ ಆಸೆ. ಬಟ್ ಅದಕ್ಕೆ ಸರ್ಟೆನ್ ಟೈಮ್ ಅಂತ ಇಟ್ಕೊಳ್ಳಿ, ವೀಕ್ಲಿ ಒನ್ಸು ಅಥವಾ ವೀಕ್ಲಿ ಟ್ವೈಸ್. ನಿಮ್ಮ ಟಾರ್ಗೆಟ್ ರೀಚ್ ಆದಮೇಲೆ ನಾವು ಫಿಟ್ ಆಗಿದ್ದೀವಿ ಅಂದಾಗ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಬಟ್ ವೆಯ್ಟ್ ಲಾಸ್ ಮಾಡೋ ಟೈಮಲ್ಲಿ ಮಾತ್ರ ಆದಷ್ಟು ಸ್ಟ್ರಿಕ್ಟಾಗಿ ಮಾಡಿ ನಿಮ್ಮ ಟಾರ್ಗೆಟ್ ರೀಚ್ ಆದಮೇಲೆ ಆರಾಮಾಗಿ ಬಿಂದಾಸಾಗಿರ್ಬೋದು. ಸೊ ಈಗ ನಾನು ಹಾಗೆ ಅಲ್ಲ, ಚಾಲೆಂಜಸ್ ಅಂತ ಬಂದಾಗ ಸ್ಟ್ರಿಕ್ಟಾಗಿರ್ತೀನಿ. ಆ್ಯಂಡ್ ನಾರ್ಮಲ್ ಡೇಸಲ್ಲಿ ನನಗಿಷ್ಟ ಆಗೋಂಥ ಫುಡ್ಸ್ನ ಎಲ್ಲನೂ ಎಂಜಾಯ್ ಮಾಡ್ತಾ ಇರ್ತೀನಿ, ಲಿಮಿಟೆಡ್ ಲೈಕ್ ಕ್ವಾಂಟಿಟಿ ಅಥವಾ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು. ಸೊ ಅದೇ ಥರ ನಾನು ನಿಮಗೆ ಟಿಪ್ಸ್ ಅಂತ ಅಂದ್ಕೊಳ್ಳಿ, ಇಲ್ಲ ಸಜೆಷನ್ ತುಂಬ ಜನ ಕೇಳ್ತಿರ್ತೀರ. ಎವ್ರಿ ವೀಡಿಯೋಸ್ ನೀವು ನೋಡ್ತಾ ಇದ್ದರೆ ಅದನ್ನ ಫಾಲೋ ಮಾಡೋದಕ್ಕೆ ನಿಮಗೂ ಮೋಟಿವೇಶನ್ ಥರ ಇರುತ್ತೆ. ಅದಕ್ಕೆ ಹೇಳೋದು, ರೆಗ್ಯುಲರ್ ಆಗಿ ವೀಡಿಯೋಸ್ನ ಮಿಸ್ ಮಾಡದೆ ನೋಡಿ. ನಿಮಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆವಾಗ ಒಂದ್ಸಲ ಎಷ್ಟೊತ್ತಿರುತ್ತಪ್ಪ ಒಂದು 10-15 ನಿಮಿಷದ ವೀಡಿಯೋನ ನಿಮಗೆ ಫ್ರೀ ಟೈಮಲ್ಲಿ ಸಿಕ್ಕಾಗ ನೋಡಿ, ನಿಮಗೂ ಮೋಟಿವೇಟೆಡ್ ಆಗಿರ್ತೀರ ಆ್ಯಂಡ್ ಐಡಿಯಾಸು ಸಿಗುತ್ತೆ. ಸೊ ಮಾತಾಡ್ತಾ ವರ್ಕೌಟ್ಸ್ ಈವ್ನಿಂಗ್ ನಾನು ಹೇಳಿದ್ನಲ್ಲ, ಇವತ್ತು ವರ್ಕೌಟ್ಸ್ ಮಾಡಿರೋದು ಸ್ವಲ್ಪ ಲೇಟಾಗೇ ಮಾಡಿದೆ. ಆ್ಯಂಡ್ ಮಧ್ಯಾಹ್ನ ಸ್ವಲ್ಪ ಊಟ ಲೇಟಾಗಿ ಮಾಡಿರೋದ್ರಿಂದ ನಾನು ಈವ್ನಿಂಗ್ ಹೊಟ್ಟೆನೂ ಹಶ್ವಾಗಿರಲಿಲ್ಲ. ಸೊ ಹಾಗೆ ನೈಟೂ ನನಗೆ ತಿನ್ನಬೇಕು ಅಂತ ಏನೂ ಅನಿಸಿರಲಿಲ್ಲ. ಜಸ್ಟ್ ಒಂದು ಆ್ಯಪಲ್ನ ತೊಗೊಂಡು ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬಟ್ ನೀರಂತೂ ನಾನು ಏನು ಸ್ಕಿಪ್ ಮಾಡಿದ್ರೂ ನೀರು ಮಾತ್ರ ಸ್ಕಿಪ್ ಮಾಡೋದಿಲ್ಲ. ಕಂಪಲ್ಸರಿಯಾಗಿ ಯಾವ್ಯಾವ ಟೈಮಲ್ಲಿ ಲೈಕ್ ಹೇಳಿದ್ದೀವಲ್ಲ ರೂಲ್ಸು, ಅದನ್ನು ಮಾತ್ರ ಸ್ಕಿಪ್ ಮಾಡದೆ ಫಾಲೋ ಮಾಡ್ತೀನಿ ನಾನು. ಕೆಲವೊಬ್ಬರಿಗೆ ನೈಟ್ ಟೈಮಲ್ಲಿ ನೀರನ್ನ ಕುಡಿದ್ರೆ ವಾಶ್ರೂಮ್ಗೆಲ್ಲ ಹೋಗೋದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನಾನು ಈ ರೂಲ್ ಅನ್ನೋದು ಸ್ಟ್ಯಾಂಡರ್ಡ್ ರೂಲು, ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ರೂಲು. ಸೊ ಹಾಗಾಗಿ ಮಿಸ್ ಮಾಡ್ದೇ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇವತ್ತು ಏನೆಲ್ಲ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇಲ್ಲಿ ಆರಾಧ್ಯ ಏನೋ ಜೋಕ್ ಮಾಡಿ ನಗಿಸ್ತಾ ಇದ್ಲು ನೀರು ಕುಡಿಬೇಕಾದ್ರೆ, ಅದಕ್ಕೆ ಸಿಕ್ಕಾಪಟ್ಟೆ ನಗ್ಬಿಟ್ಟಿದ್ದೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.